ಇದೆಲ್ಲ ಒಂದು ಕಡೆ ಆದರೆ ಈ ದರ್ಶನ್ ಅಂಧಾಭಿಮಾನಿಗಳಿದಾರಲ್ಲ, ಇವರ ಅಂಧಾಭಿಮಾನ ಅನ್ನೋದಕ್ಕೆ ಎಲ್ಲನೇ ಇಲ್ವಾ ಅಂತ ಎಂಥ ಕಾಲ ಬಂತು ನೋಡಿ. ದಿನಕ್ಕೊಂದು ಸುದ್ದಿ ಬರ್ತಾ ಇದೆ. ದರ್ಶನ್ಗಾಗಿ ಮಗುವನ್ನೇ ಖೈದಿ ಮಾಡಿದಾನೆ ಒಬ್ಬ ಹುಚ್ಚು ಅಭಿಮಾನಿ. 1 ವರ್ಷದ ಮಗು, ಬಿಳಿ ಬಟ್ಟೆ ಹಾಕಿ ಆ ಮಗುಗೆ ಖೈದಿ ನಂಬರ್ ಕೈಕೋಳ ಮಾದರಿಯಲ್ಲಿ ಫೋಟೋ ಶೂಟ್ ಮಾಡಿಸಿದ್ದಾರೆ. 1 ವರ್ಷದ ಮಗುವಿಗೂ ಖೈದಿ ಫೋಟೋ ಶೂಟನ್ನು ಮಾಡಿಸಿದ್ದಾರೆ. ಹಿಂದೆಲ್ಲ ಮಕ್ಕಳಿಗೆ ಕೃಷ್ಣನ ವೇಷ ಹಾಕಿ, ರಾಮನ ವೇಷ ಹಾಕಿ, ಬೇರೆ ಸ್ವತಂತ್ರ ಹೋರಾಟಗಾರರ ವೇಷವನ್ನು ಹಾಕಿ ಫೋಟೋ ಶೂಟ್ ಮಾಡಿಸೋರು. ಈಗ ಖೈದಿಯ ಫೋಟೋ. ಅವನು ದೊಡ್ಡವನಾದ ಮೇಲೆ ನೆನೆಸ್ಕೋಬೇಕಲ್ಲ, ಆ ಹುಡುಗ ಮಗು 1 ವರ್ಷದ ಮಗು ದೊಡ್ಡವನಾದ ಮೇಲೆ ನನಗೆ ಚಿಕ್ಕ ವಯಸ್ಸಲ್ಲೇ ಖೈದಿ ಆಗ್ಬಿಟ್ಟಿದ್ದೆ ನಾನು ಅಂತ. ಎಂಥ ಟೈಮ್ ಬಂತು ನೋಡಿ. ಜನ ಇದನ್ನೇನು ಹುಚ್ಚು ಅಭಿಮಾನ ಅಂತಾರ, ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ನನಗೆ. ನಿನ್ನೆ ಕೂಡ ಯಾವನೋ ಒಬ್ಬ ವಯಸ್ಕ ಇದೇ ರೀತಿ ಫೋಟೋ ಶೂಟ್ ಮಾಡಿದ್ದ ನೋಡಿ. ಆ ಮಗು ಫೋಟೋ ತೋರಿಸಂಗಿಲ್ಲ ನಾವು ಮುಖವನ್ನು. ಆ 1 ವರ್ಷದ ಮಗುಗೆ ಬಿಳಿ ಬಟ್ಟೆ ಹಾಕಿ 6106 ಬೇರೆ, ಅದು ದರ್ಶನ್ ಖೈದಿ ನಂಬರ್. ಅದನ್ನು ಹಾಕಿಬಿಟ್ಟು ಆ ಫೋಟೋ ಶೂಟನ್ನು ಮಾಡಿಸಿದ್ದಾರೆ. ಇದನ್ನು ಹುಚ್ಚಾಟ ಅಂತಾರಷ್ಟೇ, ಮೂರ್ಖತನ ಅಂತಾರೆ. ನಿಮ್ಮ ಮಗು 1 ವರ್ಷದಲ್ಲೇ ಖೈದಿ ಬಟ್ಟೆಯನ್ನು ಹಾಕಬೇಕಾಗಿ ಬಂತಲ್ಲ ಅಂತ ಬೇಸರ ಪಟ್ಕೊಳ್ಳಿ, ಖುಷಿ ಪಟ್ಕೋಬೇಡಿ. ಆ ಮಗು ಏನೂ ತಪ್ಪು ಮಾಡಿಲ್ಲ. ಚಿಕ್ಕ ಮಕ್ಕಳು ದೇವ್ರ ಸಮಾನ ಅಂತಾರೆ. ಆ ದೇವ್ರ ಸಮಾನದಲ್ಲಿರ್ತಕ್ಕಂಥ ಮಗುಗೆ ಖೈದಿ ಬಟ್ಟೆ ಹಾಕಿದ್ದೀರಲ್ಲ ನೀವು ನಿಜವಾದ ಖೈದಿಗಳು. ಯಾರು ಹಾಕಿದಾರೋ, ಯಾರು ಫೋಟೋ ಶೂಟ್ ಮಾಡಿದಾರೋ ಅವರು ನಿಜವಾದ ಖೈದಿಗಳು, ಅಥವಾ ಖೈದಿಯ ಮನಸ್ಥಿತಿ. ಈ ನೆಲದ ಕಾನೂನು, ಈ ನೆಲದ ಕಟ್ಟಳೆಗಳನ್ನು ಒಪ್ಪದಂತಹ ದೇಶದ್ರೋಹದ ಕೃತ್ಯಗಳಿವೆಲ್ಲವೂ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಇದನ್ನು ನನ್ನ ಪ್ರಕಾರ ಇದು ಅಂಧಾಭಿಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪ್ರಚಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ದಿನದಿಂದ ದಿನಕ್ಕೆ ಹೆಚ್ಚು ಮಾಡ್ಕೋತಾ ಇದ್ದಾರಾ ಈ ಥರ ಫೋಟೋ ಶೂಟ್ ಮಾಡೋದು ಅಂತ? ಖಂಡಿತವಾಗಿಯೂ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಇಂತಹ ವಿಚಾರಗಳಲ್ಲಿ ತಮ್ಮ ಒಂದಷ್ಟು ಪ್ರಚಾರವನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನ ಮನಸ್ಥಿತಿಯನ್ನು ಹೊಂದಿರ್ತಾರೆ ಅನ್ನೋದಕ್ಕೆ ಇದು ಕೂಡ ಎಕ್ಸಾಂಪಲ್. ಯಾಕಂದ್ರೆ ಕಳೆದ 1 ವಾರದಿಂದ ಆ ಖೈದಿ ನಂಬರ್ ಏನಿದೆ ಅದು ಸಾಕಷ್ಟು ಟ್ರೆಂಡ್ ಆಗ್ತಾ ಇದೆ. ಕಾರಣ ಅವರು ಆ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡ್ಲಿಕ್ಕೆ ಆ ಅಭಿಮಾನಿಗಳೇನಿದ್ದಾರೆ ಅವರು ಮುಂದಾಗ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇದು ನಿನ್ನೆ ಕೂಡ ಒಂದು ಪ್ರಕರಣವನ್ನ ನೋಡಿದ್ವಿ. ಒಂದಷ್ಟು ಖೈದಿ ನಂಬರ್ ಅನ್ನ ಹಿಡಿದುಕೊಂಡು ಫೋಟೋ ಶೂಟ್ ಗಳನ್ನ ಮಾಡಿಸುವಂತ ಕೆಲಸವನ್ನ ಮಾಡಿದ್ರು. ಈಗ ಈ ಫೋಟೋ ಶೂಟ್ ಮಗುವಿನ ವಿಚಾರಕ್ಕೆ ಬರ್ತಾ ಇದೆ. ಪ್ರಮುಖವಾಗಿ ನಾವು ಸಾಮಾನ್ಯವಾಗಿ 1 ವರ್ಷದ ಮಕ್ಕಳಿರ್ಬೋದು ಅಥವಾ ಅದಕ್ಕಿಂತ ಚಿಕ್ಕ ಮಕ್ಕಳುಗಳನ್ನ ಬೇರೆ ಬೇರೆ ವೇಷಗಳಲ್ಲಿ, ಎಕ್ಸಾಂಪಲ್ ನಾವು ಸ್ವಾಮಿ ವಿವೇಕಾನಂದರ ವೇಷ ಇರ್ಬೋದು, ಅಂಬೇಡ್ಕರ್ ಅವರ ವೇಷಗಳಿರ್ಬೋದು, ಈ ರೀತಿಯಾದಂತಹ ಅತಿ ಗಣ್ಯರ ವೇಷಗಳನ್ನು ಧರಿಸ್ತೀವಿ. ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಕೂಡ ಅದೇ ಸಾಲಿನಲ್ಲಿ ಇರಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳಿಂದ ಈ ರೀತಿಯಾಗಿ ಕುಟುಂಬಸ್ಥರೇನಿರ್ತಾರೆ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ತಾರೆ. ಬಟ್ ಆದರೆ ಇವತ್ತು ಈ ಆಗಿರುವಂಥ ಘಟನೆ ನಿಜಕ್ಕೂ ತಲೆ ತಗ್ಸುವಂಥದ್ದು. ಯಾಕಂದ್ರೆ ಆ ಒಂದು ಚಿಕ್ಕ ಮಗುವಿಗೆ ಖೈದಿಯ ಬಟ್ಟೆಯನ್ನು ಹಾಕಿರುವಂಥದ್ದು ನಿಜಕ್ಕೂ ಆ ತಂದೆ ಅಥವಾ ಆ ಪೋಷಕರ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಯಾಕಂದ್ರೆ ಒಬ್ಬ ನಟನ ಅಭಿಮಾನವನ್ನ ತೋರಿಸೋದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ನಡೆ ಏನಿದೆ, ತನ್ನ ಮಗುವನ್ನೇ ಖೈದಿಯ ರೂಪದಲ್ಲಿ ನೋಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ವಿಕೃತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ತನ್ನ ಮಗನ ಭವಿಷ್ಯವನ್ನ ಬೇರೆ ರೀತಿಯಲ್ಲಿ ನೋಡಬೇಕಿದ್ದಂತ ಒಬ್ಬ ತಂದೆ ಅಥವಾ ಪೋಷಕರು ಖೈದಿ ರೂಪದಲ್ಲಿ ಇವತ್ತು ಬಟ್ಟೆಯನ್ನ ಧರಿಸಿ ನೋಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಆಕ್ರೋಶಗಳು ಕೂಡ ಈಗ ಹೊರಹೊಮ್ಮತಾ ಇದೆ. ಆ ವ್ಯಕ್ತಿ ಅಥವಾ ಆ ಪೋಷಕರಿಗೆ ನಿಜಕ್ಕೂ ಈ ಬಗ್ಗೆ ಅರಿವಿದ್ದು ಮಾಡಿದಾರೋ ಅಥವಾ ಪ್ರಚಾರದ ಗೀಳ್ಗಾಗಿ ಮಾಡಿದಾರೋ ಗೊತ್ತಿಲ್ಲ. ಬಟ್ ಆದ್ರೆ ಮಾಡಿರುವಂತ ಕೆಲಸ ಮಾತ್ರ ನಿಜಕ್ಕೂ ಖಂಡಿಸುವಂಥದ್ದು. ಯಾಕಂದ್ರೆ ಚಿಕ್ಕ ಮಗುವಿನಿಂದಲೇ ಆತನನ್ನ ಖೈದಿ ಅನ್ನುವಂತ ರೀತಿಯಲ್ಲಿ ನೋಡುವಂತಹ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಅರವಿಂದ್, ಥ್ಯಾಂಕ್ ಯು ರಾಘು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇಂಥ ಪೋಷಕರು ಇರ್ತಾರೆ ಅಂತ ತೋರಿಸ್ಬೇಕಾಗುತ್ತೆ ನಾವು ಅಷ್ಟೇ.